ಮಠಾಧೀಶರು ದೇಶವನ್ನು ಸಂಶೋಧನೆಯನ್ನು ರಚನೆ ಮಾಡಬೇಕಾದ್ರೂ ಸಹಿತ ಅಲ್ಲಿ ಬುದ್ಧಿಜೀವಿಯವರು ಮಠಾಧೀಶರ ಅವಶ್ಯಕತೆ ಇದೆ. ಆ ಕೆಲಸ ಮಾಡುವುದಕ್ಕಾಗಿ ಮಠಾಧೀಶರು ಇರ್ತಾರೆ. ಪ್ರಾಣ ಜಾಯ ಪ್ರವಚನ ನಾಯ ಜಾಯ ಅನ್ನೋದಕ್ಕೆ ಕಾವ್ಯಧಾರಿಗಳು ಉಟ್ಟುಕೊಂಡು ಮನೆಯನ್ನು ಬಿಟ್ಟು ತ್ಯಾಗ ಮಾಡಿ ಬಂದಿರ್ತಾರೆ. ಅದಕ್ಕೆಲ್ಲ ಮಠಾಧೀಶರು ನಾವು ಇಲ್ಲಿ ಬಂದವರು. ಬಹಳ ಮಂದಿ ನನಗೂ ಫೋನ್ ಹಚ್ಚಿದ್ರು. ಯಾಕಂದ್ರೆ ನಮ್ದು ಒಂದು ಸಹೃದಯ ಮಠಾಧೀಶ ಒಕ್ಕೂಟ ಅಂತ ಐತಿ. ಬಹುಶಃ ಅದ್ರಾಗ 500 ಮಂದಿ ಮಠಾಧೀಶರು ಇದ್ದೀವಿ. ಅವರೆಲ್ಲ ಪೂಜ್ಯರು ನನ್ಗಂದ್ರ ಅವ್ವ ನಾವು ಬೇರೆ ಬೇರೆ ಕಡೆ ಹೊಂಟೀವು, ನೀವೆಷ್ಟು ಮಂದಿ ಸಾಧ್ಯ ಆಗ್ತದೆ ಅಷ್ಟು ಮಂದಿ ಮಾತಾಜಿಯವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಸಹೃದಯ ಮಠಾಧೀಶರ ಬೆಂಬಲ ಪೂಜ್ಯ ಬಾಲ್ಕುಂದ ಆಯ್ತು ಕಲ್ಯಾಣ ಪೂಜ್ಯರ ಶ್ರೀಗಳಿಗೆ ಬೆಂಬಲ ಅಂತ ಸೂಚನೆಯನ್ನು ಕೊಟ್ಟು ಬರ್ರಿ ಅಂತ ಎಲ್ಲ ಪೂಜ್ಯರು ಹೇಳಿದ್ರು. ಅಂದಾಗ ಇವತ್ತಿನ ದಿನ ಒಂದನ್ನು ಮಾತು ನೆನಪಿಟ್ಕೋಬೇಕು. ನಿಮ್ಮ ಅಪ್ಪ ನಿಮ್ಮ ಅಜ್ಜ ಮಾಡಿಟ್ಟಿದ ಆಸ್ತಿ ಮಗ ಮರ್ತು ಇಂಡಿಯನ್ಕೋ ಬೇರೆ ಬೇರೆ ಅಮೆರಿಕಕ್ಕೋ ಹೋಗಿರ್ತಾನೆ. ಆದ್ರೆ ಒಂದು ಮಾತು ನೆನಪಿರ್ತಾನೆ, ನಮ್ಮ ಅಪ್ಪನ ಮನಿ ಎಲ್ಲದರಿ, ನಮ್ಮ ಮುತ್ತಿನ ಮನಿ ಎಲ್ಲದ್ರ, ಎಲ್ಲ ಬಿತ್ತುದೋತ್ತಮ ಹಾಳ ಮನಿ ಅದ, ಒಂದಿಟ್ಟು ಕಲ್ಲದ ನೋಡುವಂತ ನೀವು ತೋರಿಸ್ಕೊಡ್ತಾರೆ. ಅದನ್ನ ನಾವು ನಶಿಸಿ ಹೋಗ್ಲಿಕ್ಕೆ ಬಿಡಂಗಿಲ್ಲ. ಹಂಗ ಅದರಂತೆ ನಮ್ಮಪ್ಪ ಬಸವಣ್ಣ ಕಟ್ಟಿದಂತ ಅನುಭವ ಮಂಟಪ ಒಂದೆರಡು ಕಲ್ಲರ ಕಟ್ಟಿ ಹೋಗಿರ್ಬೇಕಲ್ಲ, ಎಲ್ಲದ ಅಂತ ತೋರಿಸ್ಕೊಡ್ರಂತ ನಾವು ಮನವಿ ಮಾಡಾಕತ್ತು. ಅದನ್ನ ಬಿಟ್ಟರೆ ಏನೂ ಇಲ್ಲ. ನೀವು ಭವಿಷ್ಯ ಗ್ರಸ್ತರಾದ್ರೆ ನೀವು ನೆನಪಿಟ್ಕೋಬೇಕ. ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ಪಣದೇನ ಆಸ್ತಿ ತೆಲಿ ಹೋದ್ರೂ ಪರವಾಗಿಲ್ಲ, 100 ವರ್ಷ ಕೋರ್ಟ್ ಆಡಬೇಕ, ಅರ್ಧ ಎಕರೆ ಮುತ್ತಿನ ಆಸ್ತಿ ತಗೊಂಡೇ ತೀರ್ತೀವಿ ಅಂತ ಹೇಳ್ತೀವಿ. ಹಂಗ 1000 ವರ್ಷ ಆದ್ರೂ ಮೂಲ ಅನುಭವ ಮಂಟಪ ತಗೊಂಡೇ ತೀರುವುದಂತ ನಾವೆಲ್ಲರೂ ಇವತ್ತು ಶಪಥ ಮಾಡಬೇಕ. ಅಂತ ಒಂದು ಇವತ್ತು ಸರ್ಕಾರ ಸಾಕಷ್ಟು ನಮಗೆ ಅನುದಾನ ಕೊಟ್ಟಿದೆ. ಅದು ಅಡಿಗೆಲ್ಲ ಸಮಾರಂಭ ಆಗಿದೆ. ಅದಕ್ಕೆ ಇದರಿಂದ ಯಾವ ತೊಂದರೆ ಇಲ್ಲ. ಅದು ಆದಷ್ಟು ಶೀಘ್ರವಾಗಿ ಕಟ್ಟಡ ಆಗಿ ಅಲ್ಲಿ ಎಲ್ಲಾ ಮಹಾತ್ಮರು ಪೂಜ್ಯರು ಎಲ್ಲರೂ ಸೇರೋಣ. ಆದ್ರೆ ನಮ್ಮ ಹಳೆ ಮನೆ ಏನದಲ್ಲ, ಒಂದಿಷ್ಟು ನಮಗದು ಸಂಶೋಧನೆ ಮಾಡಿ ಅನ್ನೋ ಉದ್ದೇಶಕ್ಕೆ ಎಲ್ಲಾ ಪೂಜ್ಯರು ಇಲ್ಲೆಲ್ಲರೂ ಮಹಾತ್ಮರು ಸೇರಿದ್ದಾರೆ. ಬಹಳಷ್ಟು ದೊಡ್ಡ ದೊಡ್ಡ ಪೂಜ್ಯರು ಬಂದಿದ್ದಾರೆ. ಬಹುಶಃ ಬಹಳ ಮಂದಿ ಅಂತಿರ್ಬೇಕು, ಬಹಳ ದೊಡ್ಡ ಮಂಟಪದಲ್ಲಿ ಮಂದಿನೇ ಕೂಡಿಲ್ಲ ಅಂತ ನಾಳೆ ಅದೊಂದು ಸುದ್ದಿ ಹೇಳ್ತಾರೆ. ನೀವು ಒಂದು ಮಾಧ್ಯಮದವ್ರು ನೆನ್ಪಿಟ್ಕೋರಿ, ನಾವಿಲ್ಲಿ ಕುತ್ಕೊಂಡ ಪೂಜ್ಯರು ಒಬ್ಬರವ್ರು ಪುರಾಣ ಹೇಳಕತ್ತೀವಿ, ಪ್ರವಚನ ಹೇಳಕತ್ತೀವಿ, 10,000 ಮಂದಿನ ನಾವು ಕೂಡಿಸ್ತೀವಿ. ಅಂದ್ರೆ ಇವತ್ತು ನಮ್ಮ ಭಕ್ತರಿಗೆ ನಾವು ಯಾಕೆ ಸಂದೇಶ ಕೊಟ್ಟಿಲ್ಲ ಅಂದ್ರೆ, ಮೊದಲು ನಾವು ಹೋಗೋಣ, ಆಮೇಲೆ ಅವ್ರಿಗೆ ಕರ್ಕೊಂಡು ಬರೋಣ ಅಂತ ಅವ್ರಿಗೆ ನಾವು ಸಂದೇಶ ಕೊಟ್ಟಿವಿ. ಅವನ್ನೆಲ್ಲರೂ ಬಂದು ಕಲ್ಯಾಣದಲ್ಲಿ ಅಂದ್ರೆ ನಿಮ್ಮ ಮನೆಗಳೆಲ್ಲ ನಮ್ಮ ಮಠಗಳು ಮಾಡುವಂತ ಪ್ರಸಂಗಗಳು ಬರ್ತಾವ. ಅಂತಹ ಭಕ್ತರ ಅದಾರ. ನಾವೆಲ್ಲರೂ ಇಲ್ಲಿ ಒಬ್ಬರೊಬ್ರು ಬಂದಂತ ಪೂಜ್ಯರ 10,000 ಭಕ್ತರನ್ನು ಕರ್ಕೊಂಡು ಬರೋದಾದ್ರೆ, ಒಬ್ಬರೊಬ್ರು ಬಂದ ಪೂಜ್ಯರ ಜೊತೆಗೆ 10 ಮಂದಿ ಮಠಾಧೀಶರು ಅವ್ರ ಜೊತೆಗೆ ಅದರ. ಇದಕ್ಕೆಲ್ಲರೂ ನಾವು ಬದ್ಧರಾಗಿರೋಣ. ಸರ್ಕಾರದ ಅನುದಾನ ಬಂದಿದೆ, ಆದಷ್ಟು ಮಂಟಪ ಆ ಅನುಭವ ಮಂಟಪ ನಿರ್ಮಾಣ ಆಗಲಿ. ಅದಕ್ಕೂ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಅದ್ರ ಜೊತೆಗೆ ನಮಗೊಂದಿಷ್ಟು ನಮಗೆ ಕೊಡ್ರಿ ಅಂತ ನಾವು ಕೇಳಕತ್ತೀವಿ. ಅದನ್ನ ಒಂದಿಷ್ಟು ಸಮಿತಿಯನ್ನು ರಚನೆಯನ್ನು ಆದಷ್ಟು ಬೇಗನೆ ಮಾಡಿ ಅನುಕೂಲ ಮಾಡಿಕೊಟ್ರು ಸರಿ ಆಗ್ತದ ಅಂತ ಈ ಒಂದು ವೇದಿಕೆಯ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನನ್ನ 4 ಮಾತುಗಳು ಅಪ್ಪು ಬಸವಣ್ಣ ಶ್ರೀಪಾದಕ್ಕೆ ಅರ್ಪಿಸ್ತಾ ಇದ್ದಾರೆ. ಇಲ್ಲಿಯ ಪರಿಮಿತವಾಗಿ ತಮ್ಮದೇ ಆಗಿರ್ತಕ್ಕಂಥ 4 ಹಿತನುಡಿಗಳನ್ನು ನೀಡಿರ್ತಕ್ಕಂಥ ಮಾತಾಜಿಯವರಿಗೆ ಅನಂತ ಧನ್ಯವಾದಗಳು. ಬಹುದೂರಿನಿಂದ ಯಾವ ಬಳ್ಳಾರಿ ತಗೊಂಡು ಎಲ್ಲರಿಗೂ ಕೂಡ ಗೊತ್ತದೆ. ಬಹುದೂರಿನಿಂದ ನಮ್ಮ ನಾಡಿನ ಒಳಗಿನ ಕೂಡ ಆಗಮಿಸಿ ನಮ್ಮ ನಾಡಿನ ಜನತೆಗೆ, ಇವತ್ತು ಈ ಭಾಗದ ಜನತೆಗೆ ಆ ಮೂಲ ಅನುಭವ ಮಂಟಪ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಕೇಳುವುದಕ್ಕಾಗಿಯೇ ಬಂದಿರತಕ್ಕಂಥವ್ರು ಬಳ್ಳಾರಿ ಮಠಾಧೀಶರು. ಅಂತ ಪೂಜ್ಯರಾಗಿರ್ತಕ್ಕಂಥ ಬಳ್ಳಾರಿಯ ಯಾವ ಕಲ್ಯಾಣ ಮಠದ ಪರಮ ಪೂಜ್ಯರು ಈ ವೇದಿಕೆ ಮೇಲೆ ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ 2 ನುಡಿಗಳನ್ನು ನಮ್ಮ ಸಮಾಜಕ್ಕೆ ನೀಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆಲ್ಲ ಹೇಳಿಕೆ ಇಷ್ಟಪಡ್ತೀವಿ. ನಾವೆಲ್ಲ ಒಂದನ್ನ ಅರ್ಥ ಮಾಡ್ಕೋಬೇಕಾದ್ರೆ, ಬಹುಶಃ ಇವತ್ತ ಬಸವಣ್ಣ ತಿಳ್ಕೊಳ್ಳೋದು ಹೇಳ್ಕೊಳ್ತಕ್ಕಂಥ ವ್ಯಕ್ತಿಗಳು ಇವತ್ತು ಈ ಅನುಭವ ಮಂಟಪ ಎಲ್ಲಿ ಐತಿ ಅನ್ನೋದಂತ ಸಂಶೋಧನೆಗಾಗಿ ಯಾರು ಕೂಡ ಕೂಡಿಲ್ಲ. ನಾವು ಬರೀ ಅಂದ ಬಸವಣ್ಣವ್ರ ಹೆಸರು ಹೇಳ್ಕೊತೀವಿ ಹೊರತಾಗಿ ಬಸವಣ್ಣವ್ರ ಹೆಸರು ಮುಂದೆ ಮಾಡಿಕೊಂಡು ನಾವು ಎಷ್ಟೋ ಜನ ಮಠಾಧೀಶರಿಂದ ದುಡ್ಡು ಗಳಿಸ್ತಕ್ಕಂಥದ್ದಾಗಿವೆ ಹೊರತಾಗಿ ಮೂಲ ಅನುಭವ ಮಂಟಪಕ್ಕಾಗಿ ಬಸವಣ್ಣರಿಗಾಗಿ ಈ ಏನಂತೀವಿ ಹೋರಾಟ ಮಾಡತಕ್ಕಂಥ ಸ್ವಾಮಿಗಳು ಬಹಳ ಕಮ್ಮಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಬಳ್ಳಾರಿಯಿಂದ ಬಂದು ಬಸವಣ್ಣವರಿಗಾಗಿ ಈ ಹೋರಾಟಗಳಿಗೆ ಪಾಲ್ಗೊಂಡಿರ್ತಕ್ಕಂಥ ಕಲ್ಯಾಣ ಮಠದ ಪರಮ ಪೂಜ್ಯರು ತಮ್ಮದೇ ಆಗಿರ್ತಕ್ಕಂಥ 2 ನುಡಿಗಳನ್ನ ತಮ್ಮೆಲ್ಲರಿಗೂ ಕೂಡ ಅರ್ಪಿಸಬೇಕಂತ ನಾವು ಹತ್ರ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು.
ಮಠಾಧೀಶರ ನಡೆ ಮೂಲ ಅನುಭವದ ಕಡೆಗೆ ಅಂತಕ್ಕಂಥ ಏನು ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಮತ್ತು ಎಲ್ಲ ಮಠಾಧೀಶರು ಹಮ್ಮಿಕೊಂಡಿರ್ತಕ್ಕಂಥ ಈ ಚಿಂತನ ಮಂಥನ ಸಭೆಯಲ್ಲಿ ರಾಜೇಶ್ವರಿ ಶಿವಾಚಾರ್ಯರು ಅತ್ಯುತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಆದರೆ ದೂರದಿಂದ ಬಂದಿದ್ದೀವಿ, ಒಂದೆರಡು ಮಾತಾಡಬೇಕು ಅನ್ನೋದು ಅಷ್ಟೇ. ಅವರೇನು ಹೇಳಿದ್ದಾರೆ ಅದರಂತೆ ನಾವು ಅನ್ನೋದ್ರ ಜೊತೆಯಲ್ಲಿ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಬಸವಣ್ಣನವರ ಚಿಂತನೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಜಾತಿ ಭೇದ ಎಲ್ಲವನ್ನು ಮರೆತು ಇವತ್ತು ಬಸವಣ್ಣನವ್ರನ್ನ ಪ್ರೀತಿಸುವಂಥ ಜನರಿದ್ದಾರೆ. ಆದರೆ ಬಸವಣ್ಣನೇ ನಮ್ಮ ಮನೆ ದೇವರು ಅಂತಕ್ಕಂಥ ಜನರಲ್ಲಿ ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅಂತಕ್ಕಂಥ ಈ ಕೀಳರಿಮೆ ಯಾಕೆ ಬರ್ತಾ ಇದೆ ಅಂತಕ್ಕಂಥದ್ದು ಬಹಳ ನೋವಾಗ್ತಾ ಇದೆ. ಬಸವಣ್ಣನ ಒಂದು ವಚನ ಸಾಕು ಅವರಿಗೆ, ಇವನಾರವ 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 ಅಂತಕ್ಕಂಥ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ, ಈ ಉತ್ತರ ಬಸವಣ್ಣನವರೇ ಹೇಳ್ತಾರೆ ಅವರಿಗೆ. ಹೀಗಾಗಿ ಆಗಿರಬಹುದು, ಹೀಗಾಗಿ ಯಾವ ಭಿನ್ನ ಭೇದವೂ ಇಲ್ಲ. ಇವತ್ತು ರಾಜಶೇಖರ ಶಿವಾಚಾರ್ಯರು ಒಳ್ಳೆ ವಿದ್ಯಾವಂತರು, ಅವರು ಕೃಷಿಯಲ್ಲಿ ಒಳ್ಳೆ ಚಟುವಟಿಕೆ ಕಾಯಕವನ್ನು ಮಾಡ್ತಕ್ಕಂಥವ್ರು. ನಿಜವಾಗ್ಲೂ ಬಸವಣ್ಣನವರ ತತ್ವ ಬಸವ ಕಲ್ಯಾಣದಲ್ಲಿ ಇದೆ ಅಂತಕ್ಕಂಥದ್ದು. ಪೀರ್ ಭಾಷಾ ಏನು ಅವರ ಮಂದಿರ ಇದೆ ಅಂತಕ್ಕಂಥದ್ದು, ಕುರುಗಳು ಸಿಗ್ತಕ್ಕಂಥದ್ದು, ಸಂಶೋಧನೆ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ನಾವು ನಿವೇದನೆ ಮಾಡ್ತಕ್ಕಂಥದ್ದು, ಯಾರು ಜಗಳ ಆಡ್ತಕ್ಕಂಥದ್ದಿಲ್ಲ. ಇವತ್ತಾಗಲೇ ಬಹಳಷ್ಟು ಜನ ಇವತ್ತೇನು ಇಷ್ಟು ಮಠಾಧೀಶರು ಸೇರಿದ್ದಾರೆ, ಏನೋ ಅಲ್ಲೋಲ್ ಕಲ್ಲೋಲ್ ಆಗ್ಬೋದು ಅಂತ. ಮಠಾಧೀಶರು ಸೇರಿ ಇತಿಹಾಸದಲ್ಲೇ ಯಾವುದೂ ಕೆಟ್ಟ ಘಟನೆಗಳು ನಡೆದಿಲ್ಲ. ನಾವೆಲ್ಲರೂ ಶಾಂತಿ ಪ್ರಿಯರು, ಒಂದು ಬಯಸ್ಕೊಳ್ಳೋರಾಗಲಿ ಇನ್ನೊಬ್ಬರಿಗೆ ಎದುರು ಬೈಯೋರು ಅಂತಕ್ಕಂಥದ್ದಲ್ಲ. ಹೀಗಾಗಿ ಇವತ್ತೇನು ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಮತ್ತು ಎಲ್ಲ ಮಠಾಧೀಶರು ಇದರಲ್ಲೇನು ಕೈ ಹಾಕಿದ್ದೀವಿ, ಇದು ಖಂಡಿತ ಯಶಸ್ವಿ ಆಗೇ ಆಗ್ತದೆ, ಇದರಲ್ಲಿ ಅನುಮಾನವೇ ಇಲ್ಲ. ಯಾಕಂತಂದ್ರೆ ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಬಸವಣ್ಣನವರ ತತ್ವ, ಅದು ನಮ್ಮ ನರೇಂದ್ರ ಮೋದಿ ಅವರು ಬಹಳ ಇಷ್ಟಪಡ್ತಕ್ಕಂಥ ಬಸವಣ್ಣನವರ ಚಿಂತನೆ. ಬಹುಶಃ ಅವ್ರ ಕಿವಿಗೇನಾದರೂ ಇಲ್ಲಿನ ಸಮಸ್ಯೆ ಅವ್ರ ಕಿವಿಗೆ ಬಿದ್ದರೆ ಶೀಘ್ರವಾಗಿ ಆ ಜಾಗ ನಮಗೆ ಕೈಗೆ ಸಿಗ್ತೈತೆ ಅನ್ನೋದ್ರಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ನಮ್ಮ ಕೈಗೆ ಯಾಕೆ ಸಿಗಬೇಕು ಅಂತ ನಾವು ಆಸೆ ಪಡ್ತೀವಿ ಅಂತಂದ್ರೆ, ಒಂದು ಧರ್ಮೀಯರಿಗೆ ಅಷ್ಟೇ ಮೀಸಲಾಗಿರ್ತೈತಿ, ಅದು ವೀರಶೈವ ಲಿಂಗಾಯತರ ಕೈವಶ ಆಯ್ತಂದ್ರೆ ಸರ್ವ ಧರ್ಮದವರಿಗೂ ಕೂಡ ಅದು ಸ್ವತಂತ್ರ ಸಿಗ್ತೈತಿ ಅಂತಕ್ಕಂಥ ಉದ್ದೇಶಕ್ಕಾಗಿ ಅದು ನಮಗೆ ಸಿಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡುತ್ತಾ, ಇಲ್ಲಿ ಅಷ್ಟು ಜನ ಇಷ್ಟು ಜನ ಅಂತಕ್ಕಂಥದ್ದಲ್ಲ, ಬುದ್ಧಿಜೀವಿಗಳು ಎಷ್ಟು ಜನ ಬಂದಿವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆದರೂ ಕೂಡ ಈ ಏನು ನಮಗೆ ಟೀಕೆ ಟಿಪ್ಪಣಿ ಏನು ಚಿಂತನೆ ಅವ್ರ ವಿಚಾರಗಳನ್ನು ವ್ಯಕ್ತಪಡ್ತಕ್ಕಂಥ ಸ್ವಾಮೀಜಿಯವರು ನಮ್ಮ ಎಲ್ಲರ ಜೊತೆಯಲ್ಲಿ ಸೌಹಾರ್ದ ರೀತಿಯಲ್ಲಿ ಅವರು ಏನು ಸತ್ಯ ಶೋಧನೆಗಳಿದ್ದಾವೆ, ಆತ್ಮೀಯವಾಗಿ ನಾವು ನೀವು ಕೂಡ ಕೂತ್ಕೊಂಡು ಮಾತನಾಡೋಣ ಅಂತಕ್ಕಂಥ ಅವರಿಗೆ ಆಹ್ವಾನವನ್ನು ಕೊಡುತ್ತಾ ಈ ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಶಾಂತಿಯಿಂದ ಯಶಸ್ವಿ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಎಲ್ಲ ಪೂಜ್ಯರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಸಂತೋಷ್ ಬಂದು ಒಳ್ಳೆಯ ಚಿಂತಕರು, ಧರ್ಮ ಸಂಸ್ಕೃತಿ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಲೇಖನಗಳನ್ನು ಪತ್ರಿಕೆಯಲ್ಲಿ ಬರ್ತವೆ. ಅದೇ ರೀತಿ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಅವರ ಲೇಖನಗಳು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಲೇಖನಗಳು ಕೂಡ ಇವೆ. ಭಾಳ ಆತ್ಮೀಯರು. ಸಹಜವಾಗಿ ಬೆಂಗಳೂರಿನಲ್ಲಿ ಭೇಟಿಯಾದಾಗ ತಾವು ಬರಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಶಬ್ದಕ್ಕೆ ಅವ್ರು ಬಂದರು. ಇವತ್ತೆಲ್ಲಕ್ಕಿಂತ ದೊಡ್ಡದೇನಂತಂದರೆ, ಈ ಕಾರ್ಯಕ್ರಮ ಉದ್ಘಾಟನೆಗೆ 100 ವರ್ಷದ ನಮ್ಮ ಹುಡುಗಿ ಶತಾಯುಷಿಗಳು ಅವರು ಬಂದು ಇದಕ್ಕೆ ಉದ್ಘಾಟನೆ ಮಾಡಿದ್ದು ಇನ್ನೂ ಕುಂತಾರ ನಮ್ಮದು ಪುಣ್ಯ. ಅವ್ರು ಹೇಳಿದ್ರು, ನಾ ಬಂದು ಸಿರ್ಫ್ ಉದ್ಘಾಟನೆ ಮಾಡಿ ದೀಪ ಹಚ್ಚಿ ಹೋಗ್ತೀನಿ ನೋಡು ಅಂತ ಹೇಳಿದವರು ಇನ್ನೂ ಕೂಡ ಕುಂತಾರ ಅಂತಂದ್ರೆ ಶತಾಯುಷಿಗಳಾಗಿ ಅವ್ರು ಕುಂತಂತ ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ. ನಿಜವಾಗ್ಲೂ ನಮ್ಮ ಭಾಗ್ಯವಂತರು ಅಂತಕ್ಕಂಥದ್ದನ್ನು ಹೇಳಿ ಪ್ಲೀಸ್. ಬಹಳ ಆತ್ಮೀಯರು, ಬಹಳ ಸುಂದರವಾಗಿ ಸಮಾಜವನ್ನು ಕಟ್ತಕ್ಕಂಥ ವ್ಯಕ್ತಿ. ಮೊಟ್ಟ ಮೊದಲಾಗಿ
ಗುರು ಬಸವೇಶ್ವರನ ಚೇತನಕ್ಕೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಇಂಥ ಒಂದು ಪುಣ್ಯದ ಕೆಲಸಕ್ಕೆ ಬರಮಾಡಿಕೊಟ್ಟಿರುವ ನನ್ನ ಆರಾಧ್ಯ ಗುರುಗಳಾದ ತಮ್ಮೆಲ್ಲರಿಗೂ ತಮ್ಮ ಪಾದಗಳಿಗೆ ನಮಿಸುತ್ತಾ ಹಾಗೂ ಎಲ್ಲ ಶರಣರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಈ ಒಂದು ವಿಶೇಷ ಹಾಗೂ ಭಾರಿ ಮುಖ್ಯವಾದ ಕಾರ್ಯಕ್ರಮಕ್ಕೆ ನಾವು ಬೆಂಗಳೂರಿನಿಂದ ಬಂದಿದ್ದೇವೆ. ಅನೇಕ ಜನ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ದೇವೆ. ರಾಜೇಶ್ವರ ಗುರುಜಿಯವರು ಅವರ ಭಾಷಣದಲ್ಲಿ ಹೇಳಿದ್ರು ಏನಪ್ಪಾ ಅಂದ್ರೆ, ಇದು ನಾವು ನಿಮಿತ್ತ ಮಾತ್ರ, ನಮ್ಮ ಹೆಸರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಿತ್ತ ಮಾತ್ರ. ಆ ಭಗವಂತ ಸ್ವಯಂ ಬಸವಣ್ಣನವರೇ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಇಂಥ ಒಂದು ಅಲ್ಪ ಸಮಯದಲ್ಲಿ ಇಷ್ಟೊಂದು ಜನ ಸೇರಿರುವುದೇ ಅದಕ್ಕೊಂದು ಸಾಕ್ಷಿ. ಪ್ರಾಯಶಃ ನಮ್ಮ ಭಾರತ ದೇಶ ನಮ್ಮ ಅಸ್ಮಿತೆಯನ್ನ, ನಮ್ಮ ಸ್ವಾಭಿಮಾನವನ್ನ ಹುಡುಕುವ ಒಂದು ಕಾಲಘಟ್ಟ ಈ ಒಂದು ಕಾಲಘಟ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ, ಶ್ರೀರಾಮ ಮಂದಿರದ ಹೋರಾಟವೂ ಕೂಡ ಇಂಥ ಭಗವಾದಾರಿಗಳಿಂದಲೇ ಶುರುವಾಗಿದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮ್ದೊಂದು ವಿಶೇಷವಾದ ಪರಂಪರೆ ಉಳ್ಳಂತ ದೇಶ. ಈ ದೇಶದಲ್ಲಿ ಹೇಗೆ ಅಂದ್ರೆ, ದೇವಸ್ಥಾನದ ಒಂದು ಕಲ್ಲನ್ನ ಕೆತ್ತಿ ಕಟ್ಟಬೇಕಾದ್ರೆ ಪ್ರಾಯಶಃ ಶಿಲ್ಪಿಗೆ ನನ್ನ ಸಮಯದಲ್ಲಿ ಇದಾಗುತ್ತೋ ಆಗಲ್ವೋ ಅನ್ನೋ ಒಂದು ಚೂರು ಕೂಡ ಸ್ವಾರ್ಥ ಭಾವನೆ ಇರೋದಿಲ್ಲ. ನೀವು ಸುತ್ತಮುತ್ತಲಿನ ನಮ್ಮ ಪೂರ್ವಜರು ಕಟ್ಟಿರುವ ಅನೇಕ ಮಂದಿರಗಳನ್ನ ನೋಡಿ, ಎರಡೆರಡು ಮೂರು ತಲೆಮಾರುಗಳ ಶ್ರಮ ಅದರ ಹಿಂದೆ ಹೋಗಿರುತ್ತೆ. ಇವತ್ತು ಇಷ್ಟೊಂದು ಭಗವಾದಾರಿಗಳು, ಇಷ್ಟೊಂದು ಗುರುಗಳು ಈ ಒಂದು ಮೂಲ ಅನುಭವ ಮಂಟಪದ ಒಂದು ಗುರುಗಳನ್ನ ಹುಡುಕಿ ಆ ಮೂಲ ಅನುಭವ ಮಂಟಪ ಮತ್ತೆ ನಮ್ಮ ಕೈಗೆ ಬರಬೇಕು, ಇಡೀ ಸಮಾಜಕ್ಕೆ ಅದೊಂದು ದಾರಿದೀಪ ಆಗಬೇಕು ಅಂತ ಒಂದು ಕೋರಿಕೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ ನನ್ನ ಒಂದು ವಿನಂತಿ, ಅದರಲ್ಲೂ ಇವತ್ತಿಲ್ಲಿ ನಾವು ಎಷ್ಟು ಜನ ಸೇರಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಯಾಕೆಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್, ತಾಯಿ ಜೀಜಾಬಾಯಿ ಅವರ ಪ್ರೇರಣೆಯಿಂದ ಬರೀ 18-20 ಜನ ಸೈನಿಕರನ್ನ ಕಟ್ಕೊಂಡೆ ಆ ಮೊಘಲರ ಬೃಹತ್ತಾದ ಸೈನ್ಯನ್ನ ನಾನು ಹೊಡಿತಾಕ್ತೀನಿ ಅಂತ ಹೇಳಬೇಕಾದ್ರೆ ಪ್ರಾಯಶಃ ಸುಮಾರು ಜನ 100% ತಲೆ ಕೆಟ್ಟಿದೆ ಅಂತ ಹೇಳಿರ್ಬೋದು. ಆದ್ರೆ ಆ ಛತ್ರಪತಿ ಶಿವಾಜಿ ಮಹಾರಾಜ್ ಏನ್ ಮಾಡಿದ್ರು ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಆದ್ರೆ ಬಂಧುಗಳೇ, ನನ್ನ ಒಂದು ಕಳಕಳೆಯ ವಿನಂತಿ, ಇಂಥ ಒಂದು ವಿಶೇಷ ಹೆಜ್ಜೆಯನ್ನು ಇಡ್ತಾ ಇರಬೇಕಾದ್ರೆ ಇಂಥ ಒಂದು ಸಮೂಹದಲ್ಲಿ ನಮ್ಮ ಗುರುಗಳ ಎಲ್ಲ ಆಶೀರ್ವಾದದಿಂದ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ನಮ್ಮ ದೇಶ ಹಿನ್ನಡೆ ಆಗಿದ್ದು ಬರೀ ಪರಕೀಯರಿಂದ ಅಲ್ಲ, ನಮ್ಮಲ್ಲೇ ಇರುವ ಜೈಚಂದ್ಗಳಿಂದ. ಹಾಗಾಗಿ ನನ್ನ ಒಂದು ಕಳಕಳೆಯ ವಿನಂತಿ, ಗುರುಗಳಿಂದ ಹೇಳಿದ್ರು, ನಮ್ಮನ್ನ ಯಾವಾಗಲೂ ಒಡೆಯುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಈ ಸೋ ಕಾಲ್ಡ್ ಪ್ರಬುದ್ಧರು ಅಂತ ಯಾವಾಗಲೂ ಒಡೆಯೋದಕ್ಕೆ ಏನು ಮಾಡ್ಬೋದು, ಅದಕ್ಕೇನು
ಶೋಧನೆ ಮಾಡ್ಬೋದು, ಅದಕ್ಕೆ ಏನ್ ರಿಸರ್ಚ್ ಮಾಡ್ಬೋದು ಅನ್ನೋದನ್ನ ಯಾವಾಗಲೂ ರಿಸರ್ಚ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಗುರಿ ಏನಿರ್ಬೇಕು? ಮೂಲ ಅನುಭವ ಮಂಟಪ ನಮ್ಮ ಗುರಿ ಆಗಿದೆ. ಹಾಗಾಗಿ ಇವತ್ತು ಸುಮಾರು ಜನ ಇಲ್ಲಿ ಸೇರಿದ್ದೀವಿ. ಕಾಲದ ಒಂದು ಅವಕಾಶ ಇಲ್ಲದೆ ಇರೋದ್ರಿಂದ ಸುಮಾರು ವಿಷಯಗಳು ತಮ್ಮ ಮುಂದೆ ಹಂಚ್ಕೊಬೇಕು ಅಂತ ಆಸೆ ಇದೆ. ಆದ್ರೂ ಕೂಡ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಮತ್ತೊಮ್ಮೆ ಈ ಒಂದು ಪುಣ್ಯದ ಕೆಲಸಕ್ಕೆ ನನ್ನನ್ನು ಕೂಡ ಒಂದು ಅಳಿಲು ಸೇವೆ ಮಾಡುವ ಅವಕಾಶ ಮಾಡಿಕೊಟ್ಟಿರುವ ತಮ್ಮೆಲ್ಲರಿಗೂ ನನ್ನ ಹೃದಯಾಳದಿಂದ ನಮಸ್ಕಾರಗಳು, ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. बोलो भारत माता के, गुरु बसवेश्वर महाराज के. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಗೋಪಾಲ್ ಗೌಡ ಅವರ ಮೇಲೆ ಬಂದು ಸನ್ಮಾನ ಮಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಈ ಹೋರಾಟದ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ತುಂಬಾ ಪುಣ್ಯ ಮಾಡ್ಕೊಂಡಿದ್ದೀವಿ ಅನ್ಕೋತೀವಿ. ಈ ಎಲ್ಲ ಪೂಜ್ಯರ ಬಂದು ಈ ಹೋರಾಟಕ್ಕೆ ಮುಂದೆ ಮಾಡ್ತಾ ಇರೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆ ಈ ಒಂದು ಗಟ್ಟಿ ನಿರ್ಧಾರ ಮಾಡಿ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀವಿ. ಆಮೇಲೆ ಈ ಹೋರಾಟಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯಾವಾಗಲೂ ಜೊತೆಗಿರುತ್ತೆ. ಎಲ್ಲ ಹೋರಾಟಕ್ಕೂ ಸಿದ್ಧರಿದ್ದೀವಿ. ಈ ಮೂಲ ಮಂಟಪ ಪಡೆಯುವವರೆಗೂ ನಾವು ಹೋರಾಟ ನಿಲ್ಲೋದಿಲ್ಲ. ಇದನ್ನು ವಿರೋಧಿಸುವವರೆಗೆ ಇದು ಅಂತ್ಯ ಅಲ್ಲ, ಇದು ಆರಂಭ ಅಂತ ಹೇಳಕ್ ಇಷ್ಟಪಡ್ತೀವಿ. ಇದು ಸದಾ ಹೋರಾಟ ಮುಗಿಯುವವರೆಗೂ ನಾವು ನಿರಂತರ ಹೋರಾಟ ಮಾಡ್ತಾ ಇರ್ತೀವಿ ಅಂತ ನನ್ನ ಮಾತು ಹೇಳಿ ಮುಗಿಸ್ತೀನಿ. ಧನ್ಯವಾದಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹನಗಲ್ ಕುಮಾರಸ್ವಾಮಿ ಅವರು ಕಟ್ಟಿದಂತ ಸಂಸ್ಥೆ. ಇವತ್ತು 117 ವರ್ಷಕ್ಕಿಂತ ಹೆಚ್ಚು ಸಂಸ್ಥೆ. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಬೆಂಬಲ ತೋರಿಸಿದೆ. ಹಾಗೆ ರಾಜ್ಯದ ಎಲ್ಲ ವೀರಶೈವ ಲಿಂಗಾಯತ ಉಪಜಾತಿ ಸಂಘವಾಗಿರ್ಬೋದು ಮತ್ತೆ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳು ಕೂಡ ನಮಗೆ ಬೆಂಬಲ ಸೂಚಿಸಿ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಂತದಲ್ಲೂ ನಿಮ್ಮ ಹೋರಾಟಕ್ಕೆ ಬೆಂಬಲ ನೀಡ್ತಾ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ. ಈಗ ಕಲಬುರಗಿ ಜಿಲ್ಲೆಯ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಶ್ರೀನಿವಾಸ ಅಡಿಗೆ ಪರಮ ಪೂಜ್ಯರು ಈ ಸಭೆಯನ್ನು ಉದ್ದೇಶಿಸಿ 5 ನಿಮಿಷಗಳ ಕಾಲ ತಮಗೆಲ್ಲ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಇನ್ನು ಕೇವಲ 2 ನಿಮಿಷದೊಳಗೆ DC ಸಾಹೇಬರಿಂದ ವೇದಿಕೆಯನ್ನು ಬರ್ತಕ್ಕಂಥವ್ರು ಇದ್ದಾರೆ. ಆಮೇಲೆ ಕಲ್ಯಾಣ ಏನು ಅನ್ನೋದನ್ನು, ಕಲ್ಯಾಣ ಹೆಂಗೈತಿ ಅನ್ನೋದನ್ನು ಯಾವ ಈ ಮಾಧ್ಯಮದ ಮುಖಾಂತರವಾಗಿ ಮತ್ತು ಚಿತ್ರದ ಮುಖಾಂತರವಾಗಿ ತಮಗೆಲ್ಲ ತೋರಿಸುವಂತ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲ ಶಾಂತಿಯನ್ನು ಕುತ್ಕೋಬೇಕಂತ ಮೊದಲು ಕೇಳ್ಬಿಡ್ತಾ ಇದೆ. ಸರ್ವೋಪಕಾರ ಯೋಗ್ಯೋ ಪರಮೇಶ್ವರ ಚರತತಿತ ರೂಪೇಣ ನಮಸ್ತೆ ಜೀವನ ಪ್ರಾತಸ್ಮರಣೀಯನ್ನಾರಾಧ್ಯಗಳನ್ನು ಗಮನಿಸಿದ ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಅನ್ನುವ ಈ ಧರ್ಮಸಭೆಯಲ್ಲಿ ಪಾಲ್ಗೊಂಡಿರುವಂಥ ಈ ವೇದಿಕೆಗೆ ಆಗಮಿಸಿರುವಂಥ ಎಲ್ಲ ಪೂಜ್ಯರ ಶ್ರೀಚರಣಕ್ಕೂ ನಮಸ್ಕರಿಸುತ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಈ ರಾಜ್ಯದ ಮೂಲೆಯಿಂದ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ಶಾಸಕರೇ, ಮಾಧ್ಯಮದ ಮಿತ್ರರೇ, ಆರಕ್ಷಕ ದಳದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂಥ ಪರಮಾತ್ಮನ ದಿವ್ಯ ಶಕ್ತಿಗೆ ಶರಣಾರ್ಥಿಗಳು.
ಬಹುಶಃ ನಾವು ನೀವೆಲ್ಲ ಬಸವಣ್ಣನವರ ಪುಣ್ಯ ನೆಲದಲ್ಲಿ ಯಾಕೆ ಸೇರಿವಿ ಅಂತಕ್ಕಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಬಸವಣ್ಣ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥದ್ದು, ಬಸವಣ್ಣನವರು ಮಾಡಿರ್ತಕ್ಕಂಥ ಈ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಯ ಬಗ್ಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು. ಅದು ಯಾವತ್ತೂ ಈ ಸಮಾಜ, ಈ ನಾಡು ಮರೆಯೋದಿಲ್ಲ. ಅದರ ಜೊತೆಯಲ್ಲಿ ಬಸವ ಕಲ್ಯಾಣ ಅಂದ್ರೆ ಅನುಭವ ಮಂಟಪ ನೆನಪು ಬರ್ತದೆ. ಬಸವ ಕಲ್ಯಾಣ ಅಂದ್ರೆ ಪ್ರತಿಯೊಬ್ಬರಿಗೂ ಅನುಭವ ಮಂಟಪ ನೆನಪು ಬರ್ತದೆ. ಆ ನಿಟ್ಟಿನಲ್ಲಿ ಬಸವ ಕಲ್ಯಾಣ ನೋಡಕ್ಕೆ ಬಂದವರಿಗೆ, ಬಸವ ಕಲ್ಯಾಣದ ಇತಿಹಾಸ ತಿಳ್ಕೊಳ್ಳೋರಿಗೆ ಅದರ ಅನುಭವ ಮಂಟಪ ಇಲ್ಲ. ಮೂಲ ಅನುಭವ ಮಂಟಪ ಅಂತಕ್ಕಂಥದ್ದು ಬಸವಣ್ಣನವರು 12ನೇ ಶತಮಾನದಲ್ಲಿ ಕುಂತು ವಚನಗಳನ್ನು ರಚನೆ ಮಾಡಿ ಸುಮಾರು 18 ಜಾತಿಯ ಶರಣರನ್ನ, ಮಹಾತ್ಮರನ್ನ ಈ ಪುಣ್ಯ ನೆಲದಲ್ಲಿ ಕೂಡಿಸಿ ವಚನಗಳನ್ನು ರಚನೆ ಮಾಡಿ ಈ ಸಮಾಜದ ಚಿಂತನೆಯನ್ನ, ಈ ನಾಡಿನ ಚಿಂತನೆಯನ್ನ ಹೋಗಲಾಡಿಸುವಂಥದ್ದು. ಈ ಸಮಾಜದಲ್ಲಿರ್ತಕ್ಕಂಥ ಈ ಪುಣ್ಯ ನೆಲದಲ್ಲಿ ನಾವು ನೀವೆಲ್ಲರೂ ಮಾಡ್ತೀವಿ. ಅನುಭವ ಮಂಟಪ